ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗು ನಾವು ಮಂಡ್ಯದಲ್ಲಿದ್ದೀವಿ, ಕಂಟಿನ್ಯೂ ಆಗ್ತಾ ಇದೆ. ಹೋಟೆಲ್ ರೂಮಲ್ಲಿ ನಾವು ಡಿನ್ನರ್ಗೆ ಏನೇನು ತರಿಸ್ಕೊಂಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಡಿನ್ನರ್ ನಾವು ಗೂಗಲ್ ರಿವ್ಯೂಸಲ್ಲಿ ನೋಡಿದ್ವಿ, ಚೆನ್ನಾಗಿದೆ ಅಂತ ಇತ್ತು. ಸೊ ಕಾರ್ತಿಕ್ ಬಿರಿಯಾನಿ ತರಿಸ್ಕೊಂಡಿದ್ದಾರೆ, ನಾನು ಕರ್ಡ್ ರೈಸ್ ತರಿಸ್ಕೊಂಡಿದ್ದೀನಿ, ನಾನು ಚರಿತು ಸೇರಿ. ಜೊತೆಗೊಂದು ಸ್ಟಾರ್ಟರ್ ಕೂಡ ತರಿಸ್ಕೊಂಡಿದ್ದೀವಿ. ಎಲ್ಲ ಐಟಮ್ಸು ಚೆನ್ನಾಗಿತ್ತು. ಚರಿತಿಗೆ ಸ್ವಿಚ್ ಬೋರ್ಡ್ ಅಂದರೆ ತುಂಬ ಇಷ್ಟ. ಸ್ವಿಚ್ ಆನ್ ಮಾಡೋದು ಆಫ್ ಮಾಡೋದು ಮಾಡ್ತಿರ್ತಾನೆ. ಸೊ ನಾವು ಯಾವಾಗ ಹೋಟೆಲ್ ರೂಮ್ಗೆ ಹೋದ್ರೂ ಬೆಡ್ ಸೈಡಲ್ಲಿರೋ ಸ್ವಿಚ್ ಬೋರ್ಡ್ ಅವನಿಗೆ ಈಸಿಯಾಗಿ ರೀಚ್ ಆಗೋ ಥರ ಇರುತ್ತೆ. ಸೊ ಆ ಸ್ವಿಚ್ ಬೋರ್ಡ್ ಹತ್ರ ಆಟ ಆಡ್ತಿರ್ತಾನೆ. ಈಗ ಟಿ ವಿಯಲ್ಲಿ ಟಗರು ಸಾಂಗ್ ಹಾಕಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅವನಿಗೆ ಒಳ್ಳೆ ಬೀಟ್ಸ್ ಇರೋ ಸಾಂಗ್ಸ್ ಅಂದರೆ ತುಂಬ ಇಷ್ಟ. ಎಸ್ಪೆಷಲಿ ಕನ್ನಡ ಸಾಂಗ್ಸ್ ಅಂದರೆ ತುಂಬ ಇಷ್ಟ ಅವನಿಗೆ. ನೋಡಿ, ಆಲ್ರೆಡಿ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ಈ ಜಾಗಕ್ಕೆ ಅಂತ. ಇಲ್ಲಿ ನಾವು ಸ್ಟೇ ಮಾಡಿರೋ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ನಾವು ಬುಕ್ ಮಾಡಿರಲಿಲ್ಲ. ನೋಡೋಣ ಅಲ್ಲಿ ಹೇಗಿರುತ್ತೆ ಏನು ಅಂತ. ಬಟ್ ಓಕೆ, ಪರವಾಗಿಲ್ಲ ಅನ್ನೋ ಆಗಿತ್ತು. ಇನ್ನೇನು ಬೇರೆ ಕಡೆ ಬ್ರೇಕ್ಫಾಸ್ಟ್ಗೆ ಅಂತ ಹೋಗೋದು ಅಂತ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಬುಫೆ ಇತ್ತು, ಜ್ಯೂಸ್ ಇತ್ತು, ಫ್ರೆಶ್ ಫ್ರೂಟ್ಸ್ ಇತ್ತು, ಹಾಗೆಯೇ ಉಪ್ಮಾ, ಕೇಸರಿ ಬಾತ್ ಇತ್ತು, ಅದ್ರ ಜೊತೆ ಚಿತ್ರಾನ್ನ ಇತ್ತು. ನಂಗೆ ಕನ್ಫ್ಯೂಸ್ ಆಯಿತು, ಚಿತ್ರಾನ್ನ ಅವಲಕ್ಕಿನೋ ಅಂತ. ಅವಲಕ್ಕಿ ಚಿತ್ರಾನ್ನ ಹಾವ ಇಡ್ಲಿ ಚೆನ್ನಾಗಿದೆ. काय बुफे लेमा किचे बुफे ತರ ಇದು ಅಲ್ಲ ಊದ್ ಲೆಮಾ ಕಿಚಿ ಇದೆ ಆಪ್ಷನ್ दूसरा ಆಪ್ಷನ್ ಇದೆ. ಆಪ್ಷನ್ ಇಲ್ಲ, ಅದೇ ಒಂದು ಆಪ್ಷನ್ ಇದೆ. ಆಪ್ಷನ್ ಇದೆ. ಇದು ಮೇಲ್ಗಡೆ ಟಾಪ್ ಫ್ಲೋರಲ್ಲಿರೋ ರೆಸ್ಟೋರೆಂಟ್ದು ಡೈನಿಂಗ್ ಏರಿಯಾ. ಇಲ್ಲಿ ಎಲ್ಲ ರ್ಯಾಗ್ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದಾರೆ. ಹಗ್ಗ, ಗೋಣಿ ಚೀಲ ಈ ರೀತಿ ಯೂಸ್ ಮಾಡಿದ್ದಾರೆ. ಚರಿತಿಗೆ ಇಡ್ಲಿ ಅಂದರೆ ಇಷ್ಟ. ಸೊ ಎಲ್ಲೇ ಹೊರಗೆ ಹೋದರೂ ಇಡ್ಲಿ ಸಿಗುತ್ತೆ. ಸೊ ಅವ್ನು ಬ್ರೇಕ್ಫಾಸ್ಟ್ದೇನೂ ಚಿಂತೆ ಇಲ್ಲ, ಇಡ್ಲಿ, ಚಟ್ನಿ, ಸಾಂಬಾರೆಲ್ಲ ತಿಂತಾನೆ. ಇದಾದ ನಂತರ ಸಮ್ಮರ್ ಅಂದಮೇಲೆ ಮಕ್ಕಳಿಗೆ ಸೆಕೆ ಆಗ್ತಿರುತ್ತೆ. ಸೆಕೆಯಿಂದ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಕಿನ್ ಎಷ್ಟು ಡ್ರೈ ಆಗಿರುತ್ತೋ ಅಷ್ಟು ಕಂಫರ್ಟೇಬಲ್ ಆಗಿರ್ತಾರೆ. ಸೆಕೆನೂ ಆಗೋದಿಲ್ಲ, ಇರಿಟೇಟ್ ಆಗೋದಿಲ್ಲ ಅವ್ರಿಗೆ. ಸೊ ಬೇಬಿಗೆ ಪೌಡರ್ಸ್ ಯೂಸ್ ಮಾಡುವಾಗ ಎಷ್ಟೊಂದು ಪೌಡರಲ್ಲಿ ಟ್ಯಾಲ್ಕಮ್ ಎಲ್ಲ ಯೂಸ್ ಮಾಡಿರ್ತಾರೆ. ಅದು ತುಂಬ ಹಾರ್ಮ್ಫುಲ್ ಇಂಗ್ರೀಡಿಯೆಂಟು. ಈ ನ್ಯಾಚುರಲ್ ಬೇಬಿ ಪೌಡರ್ ಏನಿದೆ, BabyChakra ಅವ್ರದ್ದು, ಇದರಲ್ಲಿ ಟ್ಯಾಲ್ಕಮ್ ಇಲ್ಲ, ಯಾವುದೇ ರೀತಿಯಾದ ಫಿನಾಕ್ಸಿ ಎಥೆನಾಲ್ ಇಲ್ಲ, ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸಸ್ ಇಲ್ಲ. ಧೈರ್ಯವಾಗಿ ಯೂಸ್ ಮಾಡ್ಬೋದು. ನಾನು ಇದನ್ನು ಅವನಿಗೆ ಎಲ್ಲಿ ಜಾಸ್ತಿ ಸೆಕೆ ಆಗುತ್ತೆ, ಡೈಪರ್ ಏರಿಯಾ, ಹಾಗೆಯೇ ಬೆನ್ನು ಮತ್ತು ಆರ್ಮ್ ಪಿಟ್ಸು, ಅಂಡರ್ ಆರ್ಮ್ಸು, ಹಾಗೆಯೇ ಕುತ್ತಿಗೆ ಹತ್ರ ಅಪ್ಲೈ ಮಾಡ್ತೀನಿ. ಹೇಗೆ ದೊಡ್ಡವ್ರಿಗೆ ಸ್ಕಿನ್ ಅಫೆಕ್ಟ್ ಆಗುತ್ತೋ ಬಿಸಿಲಲ್ಲಿ, ಟ್ಯಾನ್ ಆಗೋದು, ಹಾಗೆಯೇ ಸನ್ ಡ್ಯಾಮೇಜ್ ಆಗೋದು ಈ ರೀತಿ ಆಗುತ್ತೋ, ಅದೇ ರೀತಿ ಚಿಕ್ಕ ಮಕ್ಳಿಗೆ ಕೂಡ ಆಗುತ್ತೆ. ಬಟ್ ನಾವು ಮಕ್ಕಳಿಗೇನು ಅಪ್ಲೈ ಮಾಡೋದಿಲ್ಲ. ಸೊ ಇದಕ್ಕೆ ನಾವು ಮಾಯ್ಶ್ಚರೈಸಿಂಗ್ ನ್ಯಾಚುರಲ್ ಬೇಬಿ ಸನ್ಸ್ಕ್ರೀನ್ ಬರುತ್ತೆ BabyChakra ಅವ್ರದ್ದು. ಇದನ್ನು 15 ಮಿನಿಟ್ಸ್ ಮುಂಚೆ ನಾವು ಹೊರಗೆ ಹೋಗೋಕ್ಕೂ ಮುಂಚೆ ಅಪ್ಲೈ ಮಾಡೋದ್ರಿಂದ ಬೇಬಿ ಸ್ಕಿನ್ ಡ್ಯಾಮೇಜ್ ಆಗೋದನ್ನು ತಡೆ ಹಿಡಿಯುತ್ತೆ. ಡೆರ್ಮಟಾಲಜಿಕಲಿ ಟೆಸ್ಟೆಡ್, ಮೇಡ್ ಸೇಫ್, ಸರ್ಟಿಫೈಡ್. ಹಾಗೆ ದಿಸ್ ಇಸ್ ಕೋ-ಕ್ರಿಯೇಟೆಡ್ ವಿತ್ ಪೀಡಿಯಾಟ್ರಿಷಿಯನ್ಸ್ ಆ್ಯಂಡ್ ಮಾಮ್ಸ್. ಇದರಲ್ಲಿ ಇವ್ರು ಯೂಸ್ ಮಾಡಿರೋ ನ್ಯಾಚುರಲ್ ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸ್ ಏನಿದೆ, ಈ ಕ್ಯಾರೆಟ್ ಸೀಡ್ ಆಯಿಲು, ಜಿಂಕ್ ಆಕ್ಸೈಡು, ಟೈಟಾನಿಯಂ ಡೈಆಕ್ಸೈಡ್, ಆರ್ಗ್ಯಾನಿಕ್ ಆಲ್ಮಂಡ್ ಆಯಿಲ್, ಆರ್ಗ್ಯಾನಿಕ್ ರೋಸ್ ಹಿಪ್ ಆಯಿಲ್, ಕ್ಯಾಮೊಮೈಲ್ ಆಯಿಲ್, ಇದೆಲ್ಲನೂ ಅಲ್ಟ್ರಾವೈಲೆಟ್ ರೇಡಿಯೇಷನಿಂದ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಹಾರ್ಮ್ಫುಲ್ ಸನ್ ರೇಡಿಯೇಷನಿಂದ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ ರ್ಯಾಡಿಕಲ್ ಡ್ಯಾಮೇಜ್ ಏನಾಗುತ್ತೆ ನಾವು ಸನ್ ರೇಸಿಂದ, ಅದನ್ನು ಕೂಡ ತಡೆ ಹಿಡಿಯುತ್ತೆ. ಇದನ್ನು ನಾನು 2 ವೀಕ್ಸಿಂದ ಅಪ್ಲೈ ಮಾಡ್ತಾ ಇದ್ದೀನಿ ಚರಿತಿಗೆ. ಅವ್ನ ಸ್ಕಿನ್ ತುಂಬ ಹೈಡ್ರೇಟೆಡ್ ಆಗಿದೆ. ಹಾಗೆ ಬಿಸಿಲಲ್ಲೆಲ್ಲ ಓಡಾಡಿ ಬಂದರೂ ಕೂಡ ಮುಂಚೆ ಥರ ಅವ್ನ ಸ್ಕಿನ್ ಡ್ಯಾಮೇಜ್ ಆಗ್ತಾಯಿಲ್ಲ. ಸೊ ತುಂಬಾ ಯೂಸ್ಫುಲ್ ಆಗಿದೆ ಇದು. ಸೊ ಪಾಕೆಟ್ ಫ್ರೆಂಡ್ಲಿ ಕೂಡ ಹೌದು ಅಂತ ಹೇಳ್ಬೋದು. ಕ್ವಾಂಟಿಟಿ ಕೂಡ ಸಫಿಷಿಯೆಂಟ್ ಆಗಿದೆ. ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ನೀವು ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ 2 ಪ್ರಾಡಕ್ಟ್ಸ್ನ ತೊಗೊಂಡ್ರೆ. ನಿಮಗೆ ಬೇಕಾಗಿರೋ ಎಲ್ಲ ಲಿಂಕ್ಸ್ನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟೆಡ್ ಇದ್ದರೆ, ನಿಮ್ಮ ಮಗುಗೆ ಇದು ಯೂಸ್ ಆಗುತ್ತೆ ಅಂತ ಅನಿಸಿದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿದ್ರೆ ನಿಮ್ಗೆ ಲಿಂಕ್ ಸಿಗುತ್ತೆ. ಆ ಲಿಂಕ್ ಥ್ರೂ ಹೋಗಿ ನೀವು ಈ ಕೂಪನ್ ಕೋಡ್ನ ಅಪ್ಲೈ ಮಾಡಿ ನೀವು ಪರ್ಚೇಸ್ ಮಾಡಿದ್ರೆ 2 ಪ್ರಾಡಕ್ಟ್ ತೊಗೊಂಡಾಗ ನಿಮಗೆ ಟೋಟಲ್ 20% ಆಫ್ ಸಿಗುತ್ತೆ.
ನೋಡಿದ್ರಲ್ಲ, ಯೂಶ್ವಲಿ ಸನ್ಸ್ಕ್ರೀನ್ ಅಂದರೆ ಒಂಥರ ವೈಟ್ ಕಾಸ್ಟ್ ಎಲ್ಲ ಬರುತ್ತೆ. ಇದು ಎಷ್ಟು ಈಸಿಯಾಗಿ ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಂತ. ಟೆಕ್ಸ್ಚರ್ ಕೂಡ ತುಂಬಾ ಸಾಫ್ಟ್ ಆಗಿದೆ, ಸ್ಕಿನ್ನಿಗೆ ತುಂಬ ಮಾಯ್ಶ್ಚರೈಸಿಂಗ್ ಆಗಿರುತ್ತೆ. ಹಾಗೆ ಟ್ಯಾಲ್ಕ್ ಫ್ರೀ ಪೌಡರ್ ಕೂಡ ಅಷ್ಟೇ. ಕೆಲವೊಂದು ಪೌಡರೆಲ್ಲ ನಾವು ಓಪನ್ ಮಾಡಿದ ತಕ್ಷಣವೇ ಸ್ಮೆಲ್, ಹೈಲಿ ಫ್ರೇಗ್ರೆಂಟ್ ಸ್ಮೆಲ್ ಏನು ಬರುತ್ತೆ, ಅದರಿಂದ ಕೆಮ್ಮು ಬರೋದು, ಮೂಗೊಳಗೆ ಹೋದ ತಕ್ಷಣ ಅಲರ್ಜಿ ಸ್ಟಾರ್ಟ್ ಆಗೋದು, ಹಂಗೆಲ್ಲ ಆಗುತ್ತೆ. ಇದು ಕಂಪ್ಲೀಟ್ಲಿ ಆರ್ಟಿಫಿಷಿಯಲ್ ಫ್ರೇಗ್ರೆಂಟ್ ಫ್ರೀ. ಸೊ ಟ್ರೈ ಮಾಡಿದ್ಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಥ್ಯಾಂಕ್ಸ್ ಅಂತ, ಯಾಕಂದರೆ ಇಷ್ಟು ಒಳ್ಳೆ ಪ್ರಾಡಕ್ಟ್ನ ಸಜೆಸ್ಟ್ ಮಾಡಿದ್ದಕ್ಕೆ. ಸೊ ಕಾರ್ತಿಕ್ ಬರ್ಡೇ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಇದು ಅತ್ತೆ ಕಾರ್ತಿಕಿಗೆ ಬರ್ಡೇಗೆ ಅಂತ ಗಿಫ್ಟ್ ಮಾಡಿರೋದು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ಕಲರ್ ಇರಲಿಲ್ಲ ಕಾರ್ತಿಕ್ ಹತ್ರ. ಇದು ಆನ್ಲೈನ್ ಪರ್ಚೇಸ್ ಮಾಡಿದ್ದು. ನಿಮಗೆ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇವತ್ತು ನಾವು ಹೋಗ್ತಿರೋ ಇವೆಂಟ್ಗೆ ಚರಿತ್ ಕೂಡ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿದ್ದಾನೆ. ಇದು ಅವರ ಅಜ್ಜಿ ತಾತ ಕೊಡಿಸಿರೋ ಅಂಥ ಬಟ್ಟೆ. ಅವನ ಮುಂಡನ್ನ ಫಂಕ್ಷನ್ನಲ್ಲಿ ಕೊಡಿಸಿದ್ರು, ತುಂಬ ದೊಡ್ಡದಿತ್ತು. ಈಗ ಕರೆಕ್ಟಾಗಿ ಆಗ್ತಾಯಿದೆ. ನಾನು ಈ ಅನಾರ್ಕಲಿ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡು 5-6 ವರ್ಷ ಆಯಿತು. ಈಗ ಅದನ್ನ ಯೂಸ್ ಮಾಡೋಕ್ಕೆ ಟೈಮ್ ಬಂದಿದೆ. ಕೊರೋನಾ ಟೈಮಲ್ಲಿ ನಾವು ಯಾವುದೂ ಫಂಕ್ಷನ್ಸ್ ಅಟೆಂಡ್ ಮಾಡಿರಲಿಲ್ಲ. ಅದಾದಮೇಲೆ ಕೂಡ ಅಟೆಂಡ್ ಮಾಡ್ತಿರೋದಿದೆ ಫಸ್ಟ್ ಟೈಮು. ಇದು ನಾವು ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇರೋದು ಏನು ಫಂಕ್ಷನ್ ಅಂತ ಅಂದರೆ, ಕಾರ್ತಿಕ್ ಅವರ ರೂಮ್ಮೇಟ್ ಹಾಗೆ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್ ಮನೋಹರ್ ಅಂತ, ಅವರ ಮದುವೆ ಆಗಿ ಬೀಗ್ರೂಟ ಇತ್ತು. ಮದುವೆ ಆಗಿದ್ದು ಐ ಥಿಂಕ್ ಚಿಕ್ಕಮಗಳೂರಲ್ಲಿ. ಅಲ್ಲಿಗೆ ಹೋಗೋಕ್ಕಾಗಿರಲಿಲ್ಲ, ತುಂಬ ದೂರ ಅಂತ. ಬಟ್ ಬೀಗ್ರೂಟ ಮಂಡ್ಯ ನಮಗೆ ಕಂಪ್ಯಾರಿಟಿವ್ಲಿ ಹತ್ತಿರ. ಸೊ ಈಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮದುವೆ ಮನೆ ಕಡೆ ಎಲ್ಲ ಚಪ್ರ ಹಾಕಿ ಎಲ್ಲ ರೆಡಿಯಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಕಾರ್ತಿಕ್ ಅವರ ಎಲ್ಲ ಕಾಲೇಜ್ ಫ್ರೆಂಡ್ಸ್ ಬಂದಿದ್ದಾರೆ. ಸೊ ಅವರಂತೂ ತುಂಬಾ ಎಕ್ಸೈಟೆಡ್ ಇದ್ದಾರೆ. ಅವ್ರನ್ನೆಲ್ಲ ಭೇಟಿಯಾಗೋಕ್ಕೆ ಎಷ್ಟು ವರ್ಷಗಳಾದಮೇಲೆ ಭೇಟಿ ಆಗ್ತಿದ್ದಾರೆ ಅವ್ರನ್ನೆಲ್ಲ. ಸೊ ಅವರೆಲ್ಲ ಸೇರಿ ಟೈಮ್ ಸ್ಪೆಂಡ್ ಮಾಡಿದ್ದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ನೋಡಿದ್ರಲ್ಲ ಮದುವೆ ಗಂಡು ಹೇಗೆ ರೆಡಿಯಾಗಿದ್ದಾರೆ ಅಂತ. ಈಗ ಮದುವೆ ಹೆಣ್ಣು ಕೂಡ ರೆಡಿಯಾಗಿದ್ದಾರೆ. ಫೋಟೋ ಶೂಟ್ ಸ್ವಲ್ಪ ಇದೆ. ಆದಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಅವ್ರ ಜೊತೆಗೆ ಏನೋ ಫನ್ ಆ್ಯಕ್ಟಿವಿಟಿ ಮಾಡ್ತಿದ್ದಾರೆ. ಇರಪ್ಪ ಇರಿ ಅಲ್ಲ ಹೆಂಗ್ ನೋಡ್ರ ಅಂದ್ರೆ ಯಾರು ಬೇರೆ ಅವ್ರು ಸ್ವಲ್ಪ ಸಫಿಸ್ಟಿಕೇಟೆಡ್ ಅವರು ಆರಾಮಾಗಿ ಮಾಡ್ಲಿ ಆರಾಮಾಗಿ ಹೇಳ್ಬೇಕೇನಾದ್ರು ಬಿಡ ಬಿಡ ಹೇಳ ಏನಾದ್ರು ಮನು ಕೇಳಿಲ್ಲ ನಾನು ಕೊಡ್ತೀನಿ ನಂದಕ್ಕೆ ಕುಳ್ಳ ಕುಂಡ್ಲಾಗುರು ಕುಂಡ್ಲ ನಿನ್ನ ಪಾಟ್ ನಾನು ತಂದ್ಕೊಡ್ತೀನಿ ನೋಡಿದ್ರಲ್ಲ ತಮಾಷೆ ಆಗಿತ್ತಲ್ವಾ. ಸೊ ಈಗ ಎಲ್ಲ ಫೋಟೋಶೂಟು ಎಲ್ಲ ಆದಮೇಲೆ ಊಟಕ್ಕೆ ಬಂದಿದ್ದೀವಿ. ಊಟಕ್ಕೆ ಎಲ್ಲ ನಾನ್ ವೆಜ್ ಐಟಮ್ಸು ಎಲ್ಲ ತುಂಬ ಟೇಸ್ಟಿಯಾಗಿತ್ತು, ಡಿಫ್ರೆಂಟಾಗಿತ್ತು. ಸೊ ಅಲ್ಲಿಂದ ಎಲ್ಲ ಎಂಜಾಯ್ ಮಾಡಿಕೊಂಡು ನಾವು ವಾಪಸ್ ನಾನು ಚರಿತು ಕಾರಲ್ಲಿ ಕೂತಿದ್ವಿ. ಚರಿತಿಗೆ ನಿದ್ದೆ ಬಂದುಬಿಟ್ಟಿದೆ.
ಪಾಪ ಬಿಸಿಲಲ್ಲಿ ಮಕ್ಕಳಿಗೆ ಸ್ವಲ್ಪ ಕಷ್ಟನೇ. ಸೊ ನಾವು ಕಾರಲ್ಲಿ AC ಹಾಕ್ಕೊಂಡು ಕೂತಿದ್ದೀವಿ, ಅವ್ನು ಆರಾಮಾಗಿ ಮಲಗಲಿ ಅಂತ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೊಟ್ಟಿರೋ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಶಿಲ್ಪ ಅಂತ ಒಬ್ಬರು ಮೀಟ್ ಆ್ಯಂಡ್ ಗ್ರೀಟ್ ಮಾಡಿದಾಗ ನನಗೆ ಇಯರಿಂಗ್ಸ್ ಗಿಫ್ಟ್ ಮಾಡಿದರು. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಕಾರ್ತಿಕ್ ಅವ್ರ ಫ್ರೆಂಡ್ಸಿಗೆಲ್ಲ ಫೈನಲಲ್ಲಿ ಗುಡ್ ಬೈ ಹೇಳಿ ಬರ್ತಿದ್ದಾರೆ. ಇವತ್ತು ಸ್ಪೆಷಲಿ ಅವ್ರ ಬರ್ಡೇ ದಿನ ಅವ್ರ ಫ್ರೆಂಡ್ಸ್ನೆಲ್ಲ ಭೇಟಿ ಮಾಡಿದ್ದು ಅವ್ರಿಗೂ ಸ್ಪೆಷಲ್ ಆಗಿತ್ತು. ತುಂಬ ಫನ್ ಟೈಮ್ ಸ್ಪೆಂಡ್ ಮಾಡಿ ತುಂಬ ಎಂಜಾಯ್ ಮಾಡಿದ್ರು ಕೂಡ. ಸೊ ಎಲ್ರಿಗೂ ಕಳಿಸ್ಕೊಟ್ಟು ನಾವು ಇನ್ನೇನು ಹೊರಡ್ತಾ ಇದ್ದೀವಿ. ನಾವು ಗಿಫ್ಟ್ ಏನು ಕೊಟ್ವಿ ಅಂತ ಹೇಳೋದೇ ಮರ್ತೋಯ್ತು. ಒಂದು ಸಣ್ಣ ಸಿಲ್ವರ್ ಕುಂಕುಮದ ಬಟ್ಲು ಸೆಟ್ ಕೊಟ್ವಿ ಅವ್ರಿಗೆ, ಮನೆಯಲ್ಲಿ ಹೆಲ್ಪ್ ಆಗೋವಂಥದ್ದು, ಯೂಸ್ ಆಗೋವಂಥ ಐಟಮು ಅಂತ. ಅದು ಆಲ್ರೆಡಿ ಗಿಫ್ಟ್ ಪ್ಯಾಕ್ ಆಗೋಗಿದ್ರಿಂದ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಫುಲ್ ಟೈಮ್ ಮಾಡಿಸ್ಕೊಂಬಿಟ್ಟ ಬಟ್ ಆಲ್ಮೋಸ್ಟ್ ಮುಕ್ಕಾಲು ಟೈಮ್ ಅಂತಿದೆ. ಸೊ ಹೇಗಿತ್ತು ಈ ವ್ಲಾಗ್ನ, ನೀವೆಲ್ಲರೂ ಎಂಜಾಯ್ ಮಾಡಿದ್ರೆ ಅಂತ ಕಮೆಂಟ್ಸಲ್ಲಿ ಬರ್ತಿಲ್ಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ನ ಚೆಕ್ ಮಾಡೋದು ಬರಿಬೇಡಿ ಬೇಬಿ ಚಕ್ರ ಪ್ರಾಡಕ್ಟ್ಸ್ಗೋಸ್ಕರ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.